ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಾಪ್ಸಿ ಗರ್ಲ್ಸ್ ಯೂಟ್ಯೂಬ್ ಚಾನಲ್. ಏನಪ್ಪ ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ರೋಡೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀರಾ? ಎಸ್, ನಾ ಇವತ್ತು ಒನ್ ಆಫ್ ಮೈ ಡ್ರೀಮ್ ಅಂತ ಹೇಳ್ಬೋದು ಸದ್ಯದಲ್ಲಿ. ಸೊ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನೋಡ್ತಾ ಇರ್ಬೋದು ಐ ಆಮ್ ಎಂಟರಿಂಗ್ ಹಾಸನ್ ಹೋಗ್ತಾ ಇದ್ದೀನಿ. ನೋಡೋಣ ಏನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆ್ಯಂಡ್ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ನಂಗೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೆ ನಾನು, ಬಿಕಾಸ್ ಒಂದು 5 ಡೇಸಿಂದ ಐ ವಾಸ್ ರಿಯಲಿ ವಂಡರಿಂಗ್ ಟು ಪರ್ಚೇಸ್ ದಿಸ್. ಆ್ಯಂಡ್ ಯಾ, ಫೈನಲಿ ಐ ಆಮ್ ಹಿಯರ್. ಇವಾಗ ಹೋಗ್ಬಿಟ್ಟು ಐ ಶೋ ಯು ದ ಸರ್ಪ್ರೈಸ್. ಫೈನಲಿ ನಾವು ಬಂದಿದ್ದು ಕ್ಯಾಪ್ಚರ್ 360. ನಾನು ಒಂದು ಕ್ಯಾಮ್ರಾ ತಗೋಬೇಕು ಅಂತ ಐ ವಾಸ್ ರಿಯಲಿ ವಂಡರಿಂಗ್ ಯಾವಾಗ ತಗೊಳ್ತೀನಿ ಅಂತ. ಆ್ಯಂಡ್ ಐ ವಾಸ್ ಸೊ ಬಿಗಿನರ್ ಆಗಿರೋದ್ರಿಂದ ನನಗೆಲ್ಲನೂ ಕರೆಕ್ಟಾಗಿ ಅವ್ರ ಹತ್ರ ಸಜೆಷನ್ಸ್ನ ಕೇಳಿಕೊಂಡು ವಿಚ್ ಇಸ್ ಪರ್ಫೆಕ್ಟ್ ಟು ಮೀ, ನಾನು ಯೂಸ್ ಮಾಡಲಿಕ್ಕೆ ಯಾವುದಾದ್ರು ಹ್ಯಾಂಡಿ ಆಗಿದೆ, ಸೊ ಎಲ್ಲ ಕೇಳಿಕೊಂಡು ವಿಚಾರಿಸ್ಕೊಳ್ತಾ ಇದ್ದೆ. ಆ್ಯಂಡ್ ಅವ್ರು ನಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾಯಿದ್ರು. ಕಾಂಬೋ ಆಫರ್ಸ್ ಯಾವ್ದ್ಯಾವ್ದಿದೆ, ಮತ್ತು ಬರೀ ಕ್ಯಾಮ್ರಾಸ್, ಬೇಸಿಕ್ ಕ್ಯಾಮ್ರಾಸ್ ಯಾವ್ದ್ಯಾವ್ದಿದೆ, ಲೆನ್ಸ್ ಯಾವ್ದ್ಯಾವ್ದು ಎಕ್ಸ್ಟ್ರಾ ಸಿಗುತ್ತೆ. ಯಾಕಂದರೆ ನಾವು ಬಿಗಿನರ್ ಆಗಿರೋದ್ರಿಂದ ಪಾಪ ಎಲ್ಲ ಪ್ರಾಪರಾಗಿ ನಮಗೆ ಸಜೆಸ್ಟ್ ಮಾಡಿದ್ರು. ಏನು ಲೈಟ್ಸ್ ತೊಗೋಬೇಕು, ಯಾವ ಥರ ಲೈಟ್ಸ್ ಯೂಸ್ ಮಾಡಬೇಕು, ಕ್ಯಾಮ್ರಾ ಫೇಸಿಂಗ್ ಹೆಂಗಿರಬೇಕು, ಯಾವ ಕ್ಯಾಮ್ರಾ ಬೆಸ್ಟು, ಯಾವ ಬ್ರ್ಯಾಂಡ್ ಬೆಸ್ಟು. ಬಿಕಾಸ್ ನಾನು ಸೋನಿನೇ ಬೇಕು ಅಂತ ಹೋಗಿರೋದ್ರಿಂದ ಸೊ ಐ ವಾಸ್ ಪರ್ಟಿಕ್ಯುಲರ್ಲಿ ಆಸ್ಕಿಂಗ್ ಅಬೌಟ್ ಸೋನಿ. ಬಟ್ ಅಲ್ಲಿ ತುಂಬ ಕ್ಯಾಮ್ರಾಸ್ ಇತ್ತು. Insta360 ಆಗಿರ್ಬೋದು, ಕೆನಾನ್, ನಿಕಾನ್, ಆ ಥರದ್ದು ಬೇರೆ ಬ್ರ್ಯಾಂಡ್ಸ್ದೆಲ್ಲ ತುಂಬ ಇತ್ತು. ಆ್ಯಂಡ್ ನಾನು ನನ್ನ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಮಾತ್ರ ಕೇಳ್ತಾ ಇದ್ದೆ. ಆ್ಯಂಡ್ ನನಗೆ ಸ್ಟ್ಯಾಂಡ್ ಬೇಕಿತ್ತು, ಬಿಕಾಸ್ ಔಟ್ಡೋರ್ ಶೂಟ್ ಮಾಡೋದಕ್ಕೆ ಅಥವಾ ಔಟ್ಡೋರ್ ಫೋಟೋಸ್ ತಗೊಳ್ಳೋದಕ್ಕೆ. ಬಿಕಾಸ್ ಟ್ರಾವೆಲಿಂಗ್ ಜಾಸ್ತಿ ಮಾಡೋದ್ರಿಂದ ನಾವು ನಮ್ಮ ಪರ್ಸ್ನಲ್ ಫೋಟೋಸ್ ಎಲ್ಲ ಬೇಕಿರುತ್ತಲ್ಲ. ಸೊ ಹಾಗಾಗಿ ನನಗೆ ಸ್ಟ್ಯಾಂಡ್ ನೆಸೆಸಿಟಿ ಇತ್ತು ಅಂತ ಸ್ಟ್ಯಾಂಡ್ ಬಗ್ಗೆ ವಿಚಾರಿಸ್ಕೊತಾ ಇದ್ದೆ. ಆ್ಯಂಡ್ ವ್ಲಾಗ್ ಮಾಡೋದಕ್ಕೆ ನನಗೆ ಟ್ರೈಪೋಡ್ ನೆಸೆಸಿಟಿ ಇತ್ತು. ಸೊ ಹಾಗಾಗಿ ನಾನು ಟ್ರೈಪೋಡ್ ಯಾವ್ದು ಚೆನ್ನಾಗಿದೆ ಏನು ಅಂತ ಕೇಳ್ಕೊಳ್ತಾ ಇದ್ದೆ ಅವ್ರಿಗೆ. ಸೊ ನಾನು ಒಂದು ಟ್ರೈಪೋಡ್ನು ಪರ್ಚೇಸ್ ಮಾಡಿದೆ ಅಲ್ಲಿ. ಆ್ಯಂಡ್ ಫೈನಲಿ ಸೋನಿ ತೊಗೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಎಲ್ಲರೂ. ಸೊ ಐ ಜಸ್ಟ್ ಟುಕ್ ಸೋನಿ. ಕ್ಯಾಶ್ ಪೇ ಮಾಡ್ತಾ ಇದ್ದೀವಿ ನಾವು ಇವಾಗ. ಸೊ ಫೈನಲಿ ಹಿಯರ್ ಐ ಆಮ್ ಓಪನಿಂಗ್ ದ ಕ್ಯಾಮೆರಾ. ಐ ವಾಸ್ ರಿಯಲಿ ವೆರಿ ಮಚ್ ಹ್ಯಾಪಿ ದಟ್ ನಾನು ಒಂದು 5-6 ಡೇಸಿಂದ ನನಗೆ ಬೇಕು ಸೋನಿ ಕ್ಯಾಮ್ರಾ ಅಂತ ಹೇಳ್ತಾನೆ ಇದ್ದೆ. ಆ್ಯಂಡ್ ಫೈನಲಿ ನನ್ನ ಆಸೆ ಇಷ್ಟು ಬೇಗ ನೆರವೇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಫೈನಲಿ ತೊಗೊಂಬಿಟ್ಟೆ. ಐ ಆಮ್ ಸೋ ಹ್ಯಾಪಿ. ಕ್ಯಾಮರಾ ಜೊತೆಗೆ 2 ಲೆನ್ಸ್ನ ಕೊಟ್ಟಿದ್ರು ನನಗೆ. ಅಲ್ಲಿ ಒಂದು ಲೆನ್ಸ್ ಇದೆ, ಕ್ಯಾಮ್ರಾಗೆ ಒಂದು ಲೆನ್ಸ್ ಹಾಕಿದ್ದೀವಿ. ಸೊ ನಾನು ಬಿಗಿನರ್ ಆಗಿರೋದ್ರಿಂದ ನನಗೆ ಫುಲ್ಲು ಇನ್ಫಾರ್ಮೇಷನ್ಸ್ ಕೊಡ್ತಾಯಿದ್ರು ಪಾಪ ಅವರು, ಹೇಗೆ ಯೂಸ್ ಮಾಡಬೇಕು ಕ್ಯಾಮ್ರಾನ, ಅದರ ಆಪ್ಷನ್ಸ್ ಏನೇನು ಅಂತ ಅಂದ್ಬಿಟ್ಟು ಎಲ್ಲದ್ರ ಬಗ್ಗೆ ನನಗೆ ಡೀಟೇಲ್ ತಿಳ್ಕೊಳ್ತಾಯಿದ್ರು. ಅವರೇ ಎಲ್ಲ ಫಿಕ್ಸ್ ಮಾಡಿ ಮತ್ತು ನಮಗೆ ಸ್ಕ್ರೀನ್ ಗಾರ್ಡೆಲ್ಲ ಹಾಕ್ಕೊಡ್ತಾರೆ. ಆಕ್ಸೆಸರೀಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಎಲ್ಲನೇ. ಇದು ಬಂದು ಪವರ್ ಝೂಮ್ ಇರುತ್ತೆ. ಈ ವಿಡಿಯೋ ಗೇಮ್ ಇಲ್ಲಿ ಡಿಸ್ಪ್ಲೇ ಆ ಬಟನ್ ಪ್ರೆಸ್ ಮಾಡಿ ಪ್ರಿಂಟ್ ಆಗಿ ನೀಟಾಗಿ ಬರುತ್ತೆ. ಇದು ವಿಡಿಯೋ ತುಂಬ ಯೂಸ್ ಎಲ್ಲ ಬೇಕು ಅಂದರೆ ವಿತೌಟ್ ಝೂಮ್ ಎಲ್ಲ ಆ ಥರ. ಇದು ಮಾತ್ರ ತೆಗೆದಾಗ ಇದು ಮಾತ್ರ ಫೋಕಸ್ ಅಲ್ಲಿ ಮೂಮೆಂಟ್ ಅಲ್ಲಿ ಮಾಡ್ತೀನಿ. ಇದು ಫೋಕಸ್ ಮಾಡಿ ಮಾತ್ರ ಇದೆ. ಸೋನಿಲೆಲ್ಲ ಫಾಸ್ಟ್
ಇರುತ್ತೆ ವಾಯ್ಸ್ ಬರುತ್ತೆ. ಅಷ್ಟೊಂದು ಮೈಕ್ ಕನೆಕ್ಟ್ ಮಾಡ್ಬೋದಾ? 3.5 ಮೈಕ್ ಇರುತ್ತಲ್ಲ, ಬ್ಲೂಟೂತ್ ಮೈಕ್ ಇರಲ್ಲ. ಬ್ಲೂಟೂತ್ ಆ ಕಡೆ ಇದೇನಕ್ಕಂದ್ರೆ ಪವರ್ ಲೆನ್ಸ್ ಇದೆಯಲ್ಲ, ಈಗ ನೋಡಿ ಇದೆ ನಾರ್ಮಲ್ ಕ್ಯಾಮ್ರಾ ಲೆನ್ಸ್ ಫೈನಲಿ ಗೈಸ್ ಮನೆಗೆ ಹೊರಟ್ವಿ. ಮನೆಗೆ ಹೊರಟ ತಕ್ಷಣ ನಮ್ಮಮ್ಮ ಆಲ್ರೆಡಿ ಪೂಜೆಗೆಲ್ಲ ಫುಲ್ ರೆಡಿ ಮಾಡ್ಕೊಂಡಿದ್ರು. ನೋಡಿ ಪೂಜೆ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ಯಾಮ್ರಾ ನಮ್ಮ ಮನೆಗೆ. ಪೂಜೆ ಎಲ್ಲ ಮುಗಿಸಿದ್ವಿ. ಫೈನಲಿ ಇದು ನನ್ನ ವ್ಲಾಗ್ ಆಗಿತ್ತು ಇವತ್ತಿಗೆ. ಐ ಆಮ್